ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ಕಡೆ ನಾಳೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದು ಕರ್ನಾಟಕದ ಉತ್ತರ ಭಾಗದಲ್ಲಿ ಸಂಪೂರ್ಣವಾಗಿ ಭಾರಿ ಉತ್ಸಾಹವನ್ನು ಮೂಡಿಸ್ತದೆ. ಯಾಕಂದ್ರೆ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವವೇ ಅಂತದ್ದು. 4 ಕಡೆ ಬರ್ತಾ ಇದ್ದಾರೆ, ಅವರ ವ್ಯಕ್ತಿತ್ವವೇ ಅಂತದ್ದು. ಹಾಗಾಗಿ ಇಡೀ ನಮ್ಮ ಕರ್ನಾಟಕ ಉತ್ತರ ಭಾಗದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಉತ್ಸಾಹ ಪ್ರೇರಣೆ ಸಿಕ್ಕು. ಈಗ ಆದದ್ದರಲ್ಲಿಯೂ ನಮ್ಮ ಅಸೆಸ್ಮೆಂಟ್ ಪ್ರಕಾರ 14ಕ್ಕೆ 14 ಸ್ಥಾನಗಳನ್ನು ಗೆಲ್ತೀವಿ. ಮುಂದೆ ಬರುವ ಸ್ಥಾನಗಳಲ್ಲಿ 14ಕ್ಕೆ 14 ಸ್ಥಾನಗಳನ್ನು ಗೆಲ್ತೀವಿ. ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳ್ತಾ ಇದೆ. ಅತ್ಯಂತ ಸ್ಪಷ್ಟವಾಗಿ 4% ಮುಸಲ್ಮಾನರನ್ನ OBC ಕೋಟಾದಡಿಯಲ್ಲಿ ಸೇರಿಸಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಅದರಲ್ಲಿ ಬರೆದದ್ದು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯ ಜಾತಿಯೂ ಅಲ್ಲ ಧರ್ಮವೂ ಅಲ್ಲ ಅಂತ. ಮತ್ತೇನಂಗಂದ್ರೆ ಧರ್ಮದ ಆಧಾರಿತವಾದಂತಹ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಅದಕ್ಕೆ ಧರ್ಮ ಅಲ್ಲ. ಅಂದ್ರೆ ಜಾತಿ ಅಂತಂದ್ರ ಅವ್ರಿಗೆ ಪ್ರವರ್ಗದಲ್ಲಿರುವ ಮುಸ್ಲಿಂ ಧರ್ಮದ 17 ಜಾತಿಗಳಿಗೆ ಹಾಗೂ ಪ್ರವರ್ಗ 2A ದಲ್ಲಿರುವ 19 ಮುಸ್ಲಿಂ ಸಮುದಾಯದ ಹಿಂದುಳಿದ ಜಾತಿಗಳಿಗೆ ಹಾಗೂ ಪ್ರವರ್ಗ 2B ದಲ್ಲಿರುವ ಎಲ್ಲಾ ಮುಸ್ಲಿಂ ಧರ್ಮದ ಜಾತಿಗಳಿಗೆ ಮೀಸಲಾತಿ ದೊರೆತು ನಿಜವಾಗಿ ಹಿಂದುಳಿದ ಜಾತಿಗೆ ಇತರ ಹಿಂದುಳಿದವರಿಗೆ ಅನ್ಯಾಯವಾಗ್ತದೆ. ಈಗ ಆಲ್ರೆಡಿ ಪ್ರವರ್ಗ 1ರಾಗ ತಗೋತಾರ, 2A ದಾಗ 19 ಜಾತಿ ಅವ. ಓವರ್ ಆಲ್ ಮುಸ್ಲಿಂ ಎಲ್ಲರೂ ಅಂದ್ರೆ ಪ್ರವರ್ಗ ಅದಾಗ ಬರೋರು ಎದಾಗ ಬರೋರು ಬರ್ತಾರೆ. ಅದ್ರೊಳಗ ಅವ್ರು ಎಲ್ಲರನ್ನೂ 2A ದಾಗ ಸೇರಿಸಿ ಅತ್ಯಂತ ಹಿಂದುಳಿದ ಜಾತಿಗಳಾದಂಥ ನಿಜವಾಗಿಯೂ ಹಿಂದುಳಿದ ಜಾತಿಗಳಾದಂಥ ಕುರುಬ, ಮರಾಠ, ಉಪ್ಪಾರ ಮತ್ತು ಇನ್ನಿತರ ಅನೇಕ ಇವತ್ತಿನ ಪತ್ರಿಕೆ ತಗೋದು ಎಲ್ಲಾ ಜಾತಿಯ ಹೆಸರು ಎತ್ ನೋಡಿದ್ರು. ಈ ಎಲ್ಲಾ ಹಿಂದುಳಿದ ಜಾತಿಗಳಿಗೆ ಕಾಂಗ್ರೆಸ್ ಪಾರ್ಟಿ ನಮ್ಮ ಪಕ್ಷದ ನಿನ್ನಿನ ಹೇಳಿಕೆಯಂತೆ ಚಿಪ್ಪನ್ನು ಕೊಡ್ತಾ ಇದ್ದಾರೆ, ಉಲ್ಟಾ ಚಂಬ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ನಾನು ಪ್ರಶ್ನೆ ಮಾಡ್ತೇನೆ, ಯಾವ ಆಧಾರದ ಮೇಲೆ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಿ? ಇದರ ಜೊತೆಗೆ ಈಗೇನು ಆಸ್ತಿ ಮರು ಹಂಚಿಕೆದನ್ನು ಹೇಳಿದ್ದೀರಿ, ಅದರಲ್ಲಿ ಗರೀಬಿ ಹಟಾವ್ ಘೋಷಣೆಯಲ್ಲೂ ಇತ್ತು, ಈಗ ಪುನಃ ಮಾಡಿದಿರಿ. ಇದರ ಆಧಾರದ ಮೇಲೆ ಹೇಳೋದಾದ್ರೆ ನಿಮ್ಮ ಪ್ರಕಾರ ಇವರಿಗೆಲ್ಲ ಈ OBC ದಲ್ಲಿ ಈ ಜಾತಿಗಳನ್ನು ಸೇರಿಸಿ ಆ ನಂತರ ನೀವು ಸಂಪತ್ತನ್ನು ಮರು ಹಂಚಿಕೆ ಮಾಡಿದರೆ ಅದು ಸಹಜವಾಗಿ ಯಾರ ಮನೆಯಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ ಅವ್ರಿಗೆ ಹೋಗುತ್ತೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಬಹುದೊಡ್ಡ ಅನ್ಯಾಯವನ್ನು ಈ OBC ಸಮುದಾಯಕ್ಕೆ ಮಾಡ್ತಾ ಇದೆ. ಆದ್ದರಿಂದ ಅವರು ನೋಟಿಸ್ ಕೊಟ್ಟಿದ್ದಾರೆ ಇವರು ಬರೆದಂಥ ಪ್ರಸ್ತಾವನೆಗೆ. ನಿನ್ನೆ ಕೆಲವು ಪತ್ರಿಕೆಯಲ್ಲಿ ನಾನು ಹೇಳಿದ್ದು ಚೀಫ್ ಮಿನಿಸ್ಟರ್ ಅಂತ ಹೇಳಿ, ಚೀಫ್ ಸೆಕ್ರೆಟರಿ ಕೊಡ್ತಾರೆ ಈಗೆಲ್ಲ ನೋಟಿಸ್. ನಾನು ನಿನ್ನೆನೂ ಚೀಫ್ ಸೆಕ್ರೆಟರಿ ಅಂತ ಹೇಳಿದ್ದೆ, ಚೀಫ್ ಸೆಕ್ರೆಟರಿಗೆ ನೋಟಿಸ್ ಇಶ್ಯೂ ಆಗಿದೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಈ ಅನ್ಯಾಯದ ಬಗ್ಗೆ ಜನರನ್ನ ತಪ್ಪು ದಾರಿಗೆ ಎಳಿತಾ ಇದೆ, ಸುಳ್ಳು ಹೇಳ್ತಾ ಇದೆ. ನ್ಯಾಷನಲ್ OBC ಕಮಿಷನ್ದವರು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇದೆ, ಈಗ ಅವರು ಇವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಹಾಗಾಗಿ ದೇಶದ OBC ಜಾತಿಗಳಿಗೆ ಪರಮ ಅನ್ಯಾಯವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಟ್ವೀಟ್ ಮಾಡಿರ್ತಾರ, ನೀವು ವೋಟಿಂಗ್ ಬರದೇ ಹೋದ್ರು ನನ್ನ ಮಣ್ಣಿಗಾದ್ರೂ ಬರ್ರಿ, ಮೇಣದ ಬತ್ತಿ ಹಚ್ಕೊಂಡು ನಾನು ಮಾಡಿದ ಕೆಲಸ ನೆನಪು ಮಾಡ್ಕೊಳ್ಳಿ ಅಂತ ಭಾವನಾತ್ಮಕವಾಗಿ ಮಾತಾಡ್ತಿದ್ದಾರೆ. ನೋಡಿ, ಅವರು ತಾವು ಮಾಡಿದ ಕೆಲಸ ತಮ್ಮ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಟಿಕೆಟ್ ಕೇಳಬೇಕು. ಅದು ಬಿಟ್ಟು ನಾನು ಮಣ್ಣಿಗೆ ಬರ್ರಿ ಅಂತ ಹೇಳೋದು ಇದು ಒಂದು ರೀತಿಯಲ್ಲಿ ಜನರನ್ನ ಎಮೋಷನಲಿ ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲ್ ಮಾಡಿದಂಗೆ ಇದೆ. ಇದು ಸರಿಯಲ್ಲ. ನಾವು ಮಾಡಿದ ಕೆಲಸದ ಆಧಾರದ ಮೇಲೆ ಟಿಕೆಟ್ ಕೇಳಿ, ಕಳೆದ ಓಟ್ ಕೇಳಿ ಕಳೆದ 50 ವರ್ಷದಿಂದ ಅವರು ಜನಪ್ರತಿನಿಧಿಯಾಗಿದ್ದಾರೆ. 50 ವರ್ಷದಲ್ಲಿ ಹೆಚ್ಚು ಕಡಿಮೆ 10 ವರ್ಷ ಬಿಟ್ರೆ ಅವರು ಪೊಸಿಷನ್ದಾಗರ ಇದ್ದಾರೆ,
ಅಪೋಸಿಷನ್ದಾಗೂ ಪೊಸಿಷನ್ದಾಗಿದ್ದಾರೆ. ಅಪೋಸಿಷನ್ದಾಗ ಪೊಸಿಷನ್ ಅಂದರೆ ವಿರೋಧ ಪಕ್ಷದ ನಾಯಕ ಇದ್ದಾರೆ. ಇಷ್ಟೆಲ್ಲ ಇದ್ದು ಇಡೀ ಆ ಭಾಗ ಹಿಂದುಳಿದಿದೆ ಅಂದರೆ ಯಾರ ಜವಾಬ್ದಾರಿ ಇದಕ್ಕೆ? ಹೈಯೆಸ್ಟ್ ಬಜೆಟರಿ ಅಲೋಕೇಶನ್ನು ಆ ಎಲ್ಲ ಭಾಗಗಳಿಗೆ ಕೊಟ್ಟಿದ್ದೀವಿ. ನಾನು ಹೇಳೋದು ಇದರ ಅರ್ಥ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಅಭಿವೃದ್ಧಿ ಮಾಡಿಲ್ಲ, ಖರ್ಗೆ ಅವರು ಅಭಿವೃದ್ಧಿ ಮಾಡಿಲ್ಲ. ಅದಕ್ಕೆ ಈ ಒಂದು ಭಾವನಾತ್ಮಕ ದಾಳವನ್ನು ಬಳಸ್ತಾ ಇದ್ದಾರೆ. ಆದರೆ ಜನ ಇದಕ್ಕೆ ಮರಳಾಗೋದಿಲ್ಲ. ಮೋದಿಯವರ ಕಾಲದಲ್ಲಿ ಏನಾಗಿದೆ ಅಂತ ಜನ ಸ್ಪಷ್ಟವಾಗಿ ನೋಡಿದ್ದಾರೆ. ಹಾಗಾಗಿ ಅದನ್ನೇ ಆಧಾರದ ಮೇಲೆ ನಮಗೆ ಅಲ್ಲಿ ನಮ್ಮ ಜಾಧವ್ ಅವರು ಗೆಲ್ತಾರೆ. ರಾಹುಲ್ ಗಾಂಧಿ ಅವರು ನಾವು ಕರ್ನಾಟಕ ಜನ 100 ರೂಪಾಯಿ ಕೊಟ್ಟರೆ ಮೋದಿ 13 ರೂಪಾಯಿ ಕೊಡ್ತಾರೆ, ಕೆಲವೇ ದಿನಗಳಲ್ಲಿ ಮೋದಿ ವೇದಿಕೆ ಮೇಲೆ ಕಣ್ಣೀರು ಹಾಕ್ತಾರ ಅಂತ ಮಾತಾಡ್ತಾರೆ. ನೋಡ್ರಿ, ರಾಹುಲ್ ಗಾಂಧಿ ಏನು ಹೇಳ್ತಾರ ಅದಕ್ಕೆ ಏನು ಮಹತ್ವ ಕೊಡಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಅಲ್ಲವೇ ಬೇರೆ ಕಡೆ ಹೋದಾಗ ಸ್ಯಾಮ್ ಪಿತ್ರೋಡ ಬರೆದು ಕೊಡ್ತಾರೆ. ಅದರಿಂದ ಇವತ್ತು ನಾವು ಹಂಗೆ ಹೇಳಿಲ್ಲ ಅಂತ ಹೇಳ್ಕೊಂಡು ಜನರ ದಾರಿ ತಪ್ಪಿಸ್ತಾ ಇದ್ದಾರೆ. ಇಲ್ಲೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬರೆದು ಕೊಡ್ತಾರೆ. ಅದನ್ನು ಹೇಳ್ಯಾರ ಅವರು. ನಾನು ಹಲವಾರು ಬಾರಿ ಫಿಗರನ್ನು ಹೇಳಿದ್ದೇನೆ. ನಮ್ಮ 10 ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ 60,000ದಿಂದ 2,93,000 ಕೋಟಿಗೆ ಹೋಗಿದೆ. ಮತ್ತು ಗ್ರ್ಯಾಂಟಿನ್ ಏಡು 40,000ದಿಂದ 2,50,000ಕ್ಕಿಂತ ಜಾಸ್ತಿ ಆಗಿದೆ. ಯಾರದ್ದು ಜಾಸ್ತಿ ಅಂತ ಒಮ್ಮೆ ಹೇಳಲ್ಲ, ಜನನು ಡಿಸೈಡ್ ಮಾಡಲಿ. ಮತ್ತು ಇದು ಒಂದು. ಎರಡನೇದ್ದು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಂದ್ರೆ ಬೆಂಗಳೂರಿನಾಗ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗ್ತದೆ. ಎಲ್ಲ ಬೆಂಗಳೂರಿಗೆ ಬೇಕಂದ್ರೆ ಇಡೀ ರಾಜ್ಯ ಸೇರಿ ಬೆಂಗಳೂರು ಆಗ್ಯದ. ಹಾಗಾಗಿ ಆ ರೀತಿ ಬೆಂಗಳೂರಿನವ್ರು ಎಂದೂ ಕೇಳಿಲ್ಲ. ಆದರೆ ಈ ರೀತಿ ಅನೇಕ ಮತ್ತು ಅವ್ರು ಇನ್ನೊಂದು ಹೇಳೋದು, ಅವರೇ ಹೇಳಿದ್ದಾರೆ, ಪ್ಲಾನಿಂಗ್ ಕಮಿಷನ್ ಫೈನಾನ್ಸ್ ಕಮಿಷನ್ನ ಭಾರತ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ದಲ್ಲಿ ಎಲ್ಲೂ ಇಲ್ಲ. ನನ್ನ ಕಡೆ ಕಾಪಿ ಇದೆ. ಹಾಗಾಗಿ ಸುಳ್ಳು ಹೇಳಿ ಜನರನ್ನ ಕನ್ನಡಿಗ ಅಂತ ಮಾಡಕ್ಕೆ ಹೊಟ್ಟಿದ್ದಾರೆ. ಮೊದಲು ನಿಮ್ಮ ಪಾರ್ಟಿ ದೇಶದಲ್ಲಿರೋ ಹಿಂದೂಗಳಿಗೆ ಏನು ಮಾಡ್ತಾ ಇದೆ ಅಂತ ಹೇಳಿ, ಆ ನಂತರ ನಾವು ಕನ್ನಡಿಗರ ಹಿತ ನರೇಂದ್ರ ಮೋದಿ ಅವರು ಯಾವತ್ತೂ ಕಾಪಾಡಿದ್ದಾರೆ. ಇಡೀ ಕನ್ನಡಿಗರು ಸೇರಿದಂತೆ ಎಲ್ಲ ಹಿಂದೂಗಳಿಗೆ ಕಾಂಗ್ರೆಸ್ ಪಾರ್ಟಿ ಅನ್ಯಾಯ ಮಾಡ್ತಾ ಇದೆ. ನಾವು ಕನ್ನಡಿಗರು ಸೇರಿ ದೇಶದ ಎಲ್ಲ ಜನರಿಗೂ ನ್ಯಾಯವನ್ನು ಒದಗಿಸುವಂಥ ಒಂದು ಪಾರ್ಟಿ ಮತ್ತು ಒಬ್ಬ ನೇತಾ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ. ಹಾಗಾಗಿ ಇವರು ಬೋಗಸ್ ಹೇಳಿಕೆಗೆ ಬರ ವಿಚಾರದಲ್ಲಿ ಬೇರೆ ವಿಚಾರದಲ್ಲಿ ಇದು ಎಲ್ಲ ಒಂದ್ ಕಡೆ ಅಂದ್ರೆ ಅವ್ರ ಹಕ್ಕಂತೂ ಕೊಡ್ಬೇಕಂದ್ರೆ ಏನ್ ಪರಿಹಾರ ನಾವು ಕೊಡುದಿಲ್ಲ ಅಂತ ಎಲ್ಲಿ ಹೇಳಿದೀವಿ. ನಾವು ಅದಕ್ಕೆ ಉತ್ತರ ಮೊನ್ನೆ ಕೋರ್ಟಿಗೆ ಹೋದ ಇಟ್ ಇಸ್ ನೀವು ಹೇಳಿದ್ ನನಗೆ ಅರ್ಥ ಆಗಿದೆ. ಕೋರ್ಟಿಗೆ ಹೋಗಿದ್ದು ಅವರ ರಾಜಕೀಯ ಒಂದು ಈ ಎಲ್ಲ ಮೊನ್ನೆ ಅವ್ರಿಗೇನು ಫೈನಾನ್ಷಿಯಲ್ ಡಿಸಿಪ್ಲಿನ್ದಲ್ಲಿ ಏನು ಸಾಲವನ್ನು ಪಡ್ಕೊಳ್ಳಿಕ್ಕೆ ಮಿತಿ ಇರ್ತದ, ಅದಕ್ಕಿಂತ ಜಾಸ್ತಿ ಮಿತಿ ಕೊಡಬೇಕು ಅಂತ ಹೇಳಿ ಅವರು ಕೇರಳದವರು ಕೋರ್ಟಿಗೆ ಹೋದರು. ನಾವೇನು ಕಟ್ಟುನಿಟ್ಟಾಗಿ ಆಡಳಿತ ನಡೆಸ್ತಾ ಇದ್ದೀವಿ, ಅದ್ರ ವಿರುದ್ಧ ಕೋರ್ಟಿಗೆ ಹೋಗುವಂಥ ಒಂದು ರೀತಿಯ ಹೊಸ ಒಂದು ಪರಂಪರೆಯನ್ನು ಕಾಂಗ್ರೆಸ್ ಪಾರ್ಟಿ ಮತ್ತು ಈ ತಥಾಕಥಿತ ಇಂಡಿಯಾ ಅಲಯನ್ಸ್ದವರು ಶುರು ಮಾಡಿದ್ದಾರೆ. ನಾವು SDRFದಲ್ಲಿ ನಾವು ಬಂದ ನಂತರ ಒಂದು ಪರಿವರ್ತನೆ ಮಾಡಿ ಅಡ್ವಾನ್ಸ್ ದುಡ್ಡು ಕೊಡ್ತಾ ಇದ್ದೀವಿ. SDRFಕ್ಕೆ 900 ಕೋಟಿ ರೂಪಾಯಿ ಇದೆ. ನೀವು 2,000 ರೂಪಾಯಿ ಕೊಟ್ಟಿದ್ದೀರಿ. ಯಡಿಯೂರಪ್ಪನವರಿದ್ದಾಗೂ ಡಿಲೇ ಆಗಿತ್ತು. ಅವ್ರು 27,000 ಕೊಟ್ಟಿದ್ರಿಲ್ಲ. ಕಾಂಗ್ರೆಸ್ ಪಾರ್ಟಿ ದಿವಾಳಿ ಎದ್ದದ, ಕಾಂಗ್ರೆಸ್ ಸರ್ಕಾರ ಇಲ್ಲ ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.